ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಥರ್ಸ್ಡೇ ವ್ಲಾಗ್. ಎವ್ರಿ ಮಾರ್ನಿಂಗ್ ನಾನು 3 ಕಿಲೋಮೀಟರ್ಸ್ ವಾಕ್ ಮಾಡ್ತಾ ಇದ್ದೆ. ಹಾಗೆ ಇವತ್ತಿಂದ ನಾನು 4 ಕಿಲೋಮೀಟರ್ಸ್ ವಾಕ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಸ್ಟಾರ್ಟಿಂಗು ನನಗೆ ಅಷ್ಟು ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಫಸ್ಟು 2 ಕಿಲೋಮೀಟರ್ಸ್ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ 3 ಕಿಲೋಮೀಟರ್ಸ್ ವಾಕ್ ಮಾಡಿದೆ. ಇವಾಗ ನಾನು 4 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 4 ಕಿಲೋಮೀಟರ್ಸ್, ಈವ್ನಿಂಗ್ ಒಂದು 3 ಕಿಲೋಮೀಟರ್ಸ್ ವಾಕ್ ಮಾಡಿದ್ರೆ ನಾನು ಟೋಟಲ್ 7 ಕಿಲೋಮೀಟರ್ಸ್ ವಾಕ್ ಮಾಡ್ದಂಗೆ ಆಗುತ್ತೆ. ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ 1 ಲೋಟ ಬಿಸಿನೀರಿಗೆ ನಾನು ಲೆಮನ್ ಹಾಕೊಂಡು ಕುಡಿತೀನಿ. ಲೆಮನ್ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಬಿಸಿನೀರು ಮತ್ತು ಲೆಮನಿಂದ. ಹಾಗೆ ನಾನು ಇವತ್ತು ಒಂದು ಡಿಟಾಕ್ಸ್ ಜ್ಯೂಸ್ ಮಾಡ್ಕೊಂಡಿದ್ದೆ, ABC ಜ್ಯೂಸ್ ಮಾಡ್ಕೊಂಡಿದ್ದೆ. ABC ಜ್ಯೂಸ್ ಅಂತ ಅಂದರೆ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೆ. ಹಾಗೆ ನಾನು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ 1 ಬೀಟ್ರೂಟ್ ತೊಗೊಂಡಿದ್ದೀನಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಚಿಕ್ಕದು ಕ್ಯಾರೆಟು, ಹಾಗೆ 1 ಆ್ಯಪಲ್ ತೊಗೊಂಡಿದ್ದೀನಿ. ಬೀಟ್ರೂಟು ಮತ್ತು ಕ್ಯಾರೆಟ್ದು ಸಿಪ್ಪೆ ತೆಗೆದು ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ವಿಟಮಿನ್ A ಸಿಗುತ್ತೆ. ಹಾಗೆ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿನ ಡಿಟಾಕ್ಸಿಫೈ ಆಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಕ್ಯಾರೆಟು ಮತ್ತು ಬೀಟ್ರೂಟ್ನ 2 ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. 1 ಆ್ಯಪಲಲ್ಲಿ ನಾನು ಅರ್ಧ ಆ್ಯಪಲ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವು 3 ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ, ನಾನು ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಈಗ ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಇದನ್ನ ನಾನು ಟೀ ಸೋರ್ಸೋ ಜಾಲರಿಲಿ ಈ ರೀತಿ ಸೋರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಜ್ಯೂಸ್ನ ಸೋರಿಸ್ಕೊಂಡು ಸಹ ಕುಡಿಬೋದು, ಇಲ್ಲಾಂದರೆ ಡೈರೆಕ್ಟ್ ಕುಡಿತೀವಿ ಅಂತಂದರೆ ಅದೇ ರೀತಿನೂ ಕುಡಿಬೋದು. ನನಗೆ ಆ ರೀತಿ ಕುಡಿದ ಅಭ್ಯಾಸ ಇಲ್ಲ, ಸೊ ಅದಕ್ಕೆ ನಾನು ಟೀ ಸೋರ್ಸೋ ಜಾಲರಿಲಿ ಈ ರೀತಿ ಸೋರಿಸ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಹಾಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನ ಈಗ ನಾನು ಸಪ್ರೇಟ್ ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ. ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಈ ಜ್ಯೂಸ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ನನಗೂ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಆಮೇಲೆ ಇಷ್ಟ ಆಯಿತು. ನೀವು ಬೇಕಿದ್ರೆ ಸ್ವಲ್ಪ ಶುಂಠಿ ಕೂಡ ಹಾಕ್ಕೋಬೋದು, ಶುಂಠಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಜ್ಯೂಸ್ನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮಧ್ಯಾಹ್ನದ ಲಂಚ್ಗೆ ಚಪಾತಿ ಹಾಗೆ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ತೊಂಡೆಕಾಯಿ ಪಲ್ಯದ ರೆಸಿಪಿನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಂಜೆ ಸಾಗರ್ ಅವ್ರ ಚಿಕ್ಕಪ್ಪವ್ರ ಮನೆಗೆ ಹೋಗಿದ್ವಿ. ಅವ್ರಿಗೆ ಮದುವೆ ಆದಾಗಿಂದಲೂ ಕಾಲ್ ಮಾಡಿ ಕರಿತಾಯಿದ್ರು ಬನ್ನಿ ಬನ್ನಿ ಅಂತ. ಆದರೆ ನಮಗೆ ಟೈಮ್ ಸಿಕ್ಕಿಲ್ಲದೆ ಹೋಗಿರ್ಲಿಲ್ಲ ಅವ್ರ ಮನೆಗೆ. ಹಾಗೆ ಅವ್ರ ಸಾಗರ್ ಅವ್ರ ಚಿಕ್ಕಪ್ಪವ್ರ ಮಗಳದ್ದು ಬರ್ತಡೇ ಇತ್ತು, ಬರ್ತಡೇಗೂ ಹೋದಂಗಾಗುತ್ತೆ. ಹಾಗೆ ಮನೆಗೆ ಕರಿತಿದ್ರಲ್ಲ ಅಂದ್ಬಿಟ್ಟು ಮನೆಗೆ ಹೋದ್ವಿ. ಹಾಗೆ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಹಾಗೆ ಅಲ್ಲೇ ಊಟ ಮಾಡಿಕೊಂಡು ನಾವು ರಿಟರ್ನ್ ನಮ್ಮ ಮನೆಗೆ ಬಂದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. Please support my YouTube channel. Thank you.